ವೆರಿ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 10 ಇನ್ ಬೆಂಗಳೂರು. ಅಗೇನ್ ಬೆಂಗಳೂರಲ್ಲ, ಇವಾಗ ಮೈಸೂರಿಗೆ ಹೊರಟಿದ್ದೀನಿ. ಬಿಕಾಸ್ ನಿಮಗೋಸ್ಕರ ವೀಡಿಯೋಸ್ನ ಮಾಡಬೇಕಾಗಿತ್ತು. ಆ್ಯಂಡ್ ನನ್ನ ಬುಕ್ಸ್ ಎಲ್ಲ ಕೂಡ ನಮ್ಮ ಮನೆಯಲ್ಲೇ ಇರೋದು. 6ಗೆ ಎದ್ದು 10 ನಿಮಿಷ ಅಂತ ಮಲ್ಕೊಂಡೆ, ಬಟ್ ಎದ್ದಿದ್ದು 6:45ಗೆ. ಆ್ಯಂಡ್ ಹೊರಡೋಷ್ಟೊಳಗೆ ಟ್ರೈನ್ ಸಿಗಲ್ಲ ಅಂತ ಗೊತ್ತಾಯ್ತು. ಸೊ ಬಸ್ಸಲ್ಲಿ ಹೋಗೋದಕ್ಕೆ ಡಿಸೈಡ್ ಮಾಡಿದೆ. ಹೋಗುವಾಗ ಒಂದು ಎಳ್ನೀರು ಕುಡ್ಕೊಂಡು ಹೊಟ್ಟೆ. ಮೈಸೂರಿಗೆ ಬಂದ ತಕ್ಷಣ ನನ್ನ ಪಿಕ್ ಮಾಡಿದ್ದು ನನ್ನ ಸ್ಕೂಲ್ ಫ್ರೆಂಡ್ ವಿಶ್ವಾಸ್ ಅಂತ. ಅಲ್ಲಿಂದ ನಾವಿಬ್ರು ಹೊರಟಿದ್ದು ನನ್ನ ತಮ್ಮನ ಹಾಸ್ಟೆಲಿಗೆ. ಅಲ್ಲಿ 2 ಅವರ್ಸ್ ಔಟಿಂಗ್ ಪರ್ಮಿಷನ್ ಕೇಳಿ ಅವನ ಜೊತೆ ಮಾತಾಡಿ ನೆಕ್ಸ್ಟ್ ಮನೆಗೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದು ವಿಡಿಯೋ ಮಾಡೋದು. ಬಿಕಾಸ್ ನಿಮ್ಗೋಸ್ಕರ ಸ್ಟಡಿ ಮೋಟಿವೇಶನ್ ವಿಡಿಯೋ ಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಪಾರ್ಟ್ 1 ವಿಡಿಯೋ ಮಾತ್ರ ಅಪ್ಲೋಡ್ ಮಾಡೋದಕ್ಕಾಗಿದ್ದು. ಪಾರ್ಟ್ 2 ಸದ್ಯದಲ್ಲೇ ಮಾಡ್ತೀನಿ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಅಜ್ಜಿ ಕೂಡ ಬಂದಿದ್ರು ಬ್ಯಾಂಗ್ಳೂರಿಂದ. ಬಟ್ ನನಗಿಂತ ಮೊದಲೇ ಬಂದಿದ್ರು. ವಿಡಿಯೋದಲ್ಲಿ ನಮ್ಮಮ್ಮ ಒಬ್ಬರಿಗೆ ಬುದ್ಧಿವಾದ ಹೇಳ್ತಿದ್ರು, ಇನ್ನೊಬ್ಬರಿಗೆ ಬೈತಾ ಇದ್ರು. ಆ್ಯಂಡ್ ITT ಇಂದ ನನಗೆ ರಜಾ ಇದ್ದಿದ್ದು ಸಂಡೇ ಮಾತ್ರ. ಆದ ಕಾರಣ ಬೆಳಗ್ಗೆ ಬೇಗನೆ ಎದ್ದು ನಾನು ಅಜ್ಜಿ ಇಬ್ರು ರೆಡಿಯಾಗಿ ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಿಗೆ PG ತಲುಪೋಷ್ಟೊಳಗೆ 10:30 ಆಗಿತ್ತು. ತಿಂಡಿ ಕೂಡ ಇರಲಿಲ್ಲ. ಸೊ ತಿಂಡಿ ಮಾಡೋದಕ್ಕೆ ಅಂತ ನನ್ನ ರೂಮ್ಮೇಟ್ ಆದ ವೇದ ಅವರ ಕಾಲೇಜಿಗೆ ಹೋಗಿದ್ವಿ. ಅಲ್ಲಿ ನಾನು ಪೇರೆಂಟ್ ಅಂತ ಒಳಗೆ ಕಳಿಸಿದ್ರು. ಆ್ಯಂಡ್ ತಿಂಡಿಗೆ ಇಡ್ಲಿ ಹಾಗೆ ವಡೆನ ತಿನ್ಕೊಂಡು ವಾಪಸ್ ಬಂದು ಮಲ್ಕೊಂಡೆ. ತುಂಬ ಸ್ಟೇನ್ ಆಗಿತ್ತು. ತುಂಬ ದಿನದಿಂದ ನಿದ್ದೆ ಶಾರ್ಟೇಜ್ ಆಗಿತ್ತು. ಮಲಗಿದ್ದೆ, ಬಟ್ 1:30 ಆಗೋಗಿತ್ತು. ಸೊ ಬೇಗ ಎದ್ದು ಕ್ಲಾಸಿಗೆ ರೆಡಿಯಾಗಿ ಹೊರಟೆ. ಬಟ್ ಕ್ಲಾಸಿಗೆ ಬಂದ್ಮೇಲೆ ಗೊತ್ತಾಯ್ತು ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ, ಲೇಟ್ ಆಗಿಲ್ಲ ಅಂತ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ನಾವು ಐಡಿಯಾ ಸಾಫ್ಟ್ವೇರ್ನ ಕಲ್ತ್ವಿ. 4 ಗಂಟೆ ಬ್ರೇಕಲ್ಲಿ ಮಶ್ರೂಮ್ ಪಲಾವ್ ಕೊಡ್ತಾ ಇದ್ರು, ಬಟ್ ನಾವು ತಿನ್ನಲಿಲ್ಲ. ಹೊರಗೆ ಹೋಗಿ ಒಂದು ಹಾಟ್ ಚಾಕ್ಲೇಟ್ನ ಕುಡ್ಕೊಂಡು ವಾಕ್ ಮಾಡ್ಕೊಂಡು ವಾಪಸ್ ಕ್ಲಾಸಿಗೆ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಕ್ಲಾಸ್ನ ಮುಗಿಸ್ಕೊಂಡು PGಗೆ ಹೊರಟೆ. PGಗೆ ಹೋದ ತಕ್ಷಣ ನಮ್ಮ ಕಾಮಾಕ್ಷಿ ಅಮ್ಮ ಸಿಕ್ಕಿದ್ರು. ಅವ್ರ ಸ್ಮೈಲ್ ನೋಡಿ ಎಷ್ಟು ಮುದ್ದಾಗಿದೆ. ಇವತ್ತಿಗೆ ಅಷ್ಟೇ, ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.